ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಜನನ ಬಾಯಿ ಮುಚ್ಚಕ್ ಆಯ್ತದ? ಜೈಲ್ ತುಂಬ್ತೀರಾ? ನಮ್ ರೈತರ ಮೇಲೆ ಗುಂಡ ಹಾಕ್ತೀರಾ? ನಮ್ ರೈತರ ಮೇಲೆ ಜೈಲ್ ಕಳಿಸ್ತೀರಾ? ಎಲ್ಲ ಸಿದ್ರಿದ್ದಾರೆ. ನೀವೆಲ್ಲ ಸಿದ್ರಿದ್ದೀರಿ ತಾನೇ ಜೈಲ್ ಹೋಗಕ್ಕೆ? ಗುಂಡ ಹಾಕ್ಸ್ಕೊಳ್ಳೋಕೆ ಸಿದ್ರಿದ್ದೀರಿ ತಾನೇ? ಏನ್ ಬೇಕಾದ್ರೂ ಮಾಡಿ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ನಮ್ ರೈತರೆಲ್ಲ ಎದೆ ಒಟ್ಟು ನಿಂತಿದ್ದಾರೆ. ನಿಮ್ಮ ಯಾವ ದರ್ಪ ದೌರ್ಜನ್ಯ ದುರಂಕಾರಕ್ಕೆ ನೀವೇನ್ ಕೂಡ ನಮ್ಮ ರೈತರು ಮಣಿಯೋದಿಲ್ಲ. ಇವತ್ತು ನಿಖಿಲ್ ಅಣ್ಣವರು ಇವತ್ತೇನ್ ನಾವು ಪಾಯಿಂಟ್ಗಳು ಮಾಡಿದೀವಿ, ಆ ಪಾಯಿಂಟ್ಗಳಿಗೆಲ್ಲ ಬರ್ತಾರೆ. ನೀವೆಲ್ಲ ಸಹಕರಿಸಿ ಅವ್ರಿಗೆ ಯಾವ ಜೈಕಾರನೂ ಬೇಡ, ಯಾವ ಶಾಲು ಬೇಡ, ಯಾವ ಹಾರನೂ ಬೇಡ, ಯಾವ ಪಟಾಕಿನೂ ಬೇಡ. ಒಬ್ಬ ರೈತನ ಮಗನಾಗಿ ಇವತ್ತು ನಿಮ್ಗೆ ನಾನು ಸಾಕು ಕೊಡ್ತೀನಿ ಅಂತ ಬಂದಿದ್ದಾರೆ. ನೀವು ಪ್ರೀತಿ ಕೊಡಿ ಅಷ್ಟೇ ಸಾಕು. ನಿಮ್ ಪ್ರೀತಿಗೋಸ್ಕರ ಅವ್ರು ಬಂದಿರ್ತಕ್ಕಂಥದ್ದು. ನಿಮ್ಮ ಎಲ್ಲಾ ಕಾನೂನಾತ್ಮಕ ಹೋರಾಟಕ್ಕೂ ಅವ್ರು ನಿಲ್ತಾರೆ ನಿಮ್ ಜೊತೆ. ಆ ಜಯ ಸಿಗ್ತದೆ ಒಂದ್ ದಿವಸ. ಆ ಹೋರಾಟಕ್ಕೆ ಒಂದ್ ದಿವಸ ಜಯ ಸಿಕ್ಕೇ ಸಿಗ್ತದೆ. ಶಕ್ತಿಯಿಂದ ಹೇಳಿದೀನಿ. ಇವತ್ತು ನಮ್ಮ ಇಲ್ಲಿ ಯಾರು ನಾವು ಭೂಮಿ ಕೊಡ್ತೀವಿ ಅಂತ ಹಿಂಗೆ ಬೆರಳು ತೋರಿಸ್ಕೊಂಡು ಹೊರಟಿದಾರಲ್ಲ, ನಾನು ಹೇಳ್ದೆ ನಿಮ್ಮ ತಲೆ ಮೇಲೆ ಈ ಸರ್ಕಾರ ಚಪ್ಪಲಿ ಎಳಿತದೆ. ನಾನು ಇವತ್ತೇನು ಈ ಸರ್ಕಾರ ಹೇಳೋಗಿರ್ತೀನಿ, ಆ ಆಂಜನೇಯನ ಸಾಕ್ಷಿ ಆಗ್ತಾರೆ. ನಿಮ್ ತಲೆ ಮೇಲೆ ಚಪ್ಪಲಿ ಹೇಳೋದು ಶತಸಿದ್ಧ. ನಿಮ್ ಮಕ್ಕಳು ಮರಿ ಭವಿಷ್ಯವನ್ನ ಇವತ್ತು ಮುರಾಬಟ್ಟೆ ಮಾಡೋದು ಶತಸಿದ್ಧ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾರು ನೀವೆಲ್ಲ ಸಮಾಧಾನದಿಂದ ಇವತ್ತೇನು 4,000 ಅಪ್ಲಿಕೇಶನ್ ನಾವು ಜಮೀನ್ ಕೊಡೋಣ ಅಂತ ಕೊಟ್ಟಿದ್ರಿ, ಆ 4,000 ಅಪ್ಲಿಕೇಶನ್ ಕೂಡ ಇವತ್ತು ಒಂದು ಸೆಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈ ಕೊಡಿ. ಕಾನೂನಾತ್ಮಕವಾಗಿ ನಾವೇನು ಹೋರಾಟ ಮಾಡ್ತೀವಿ ಇವೆಲ್ಲ ಕೂಡ ಸಹಕಾರ ನೀಡಿ. ನಮಗೆ ಇವತ್ತು ಉಳಿದಿರೋದೊಂದೇ, ಕಾನೂನಾತ್ಮಕವಾಗಿ ನಿಮ್ಗೆ ನ್ಯಾಯ ಕೊಡಿಸ್ಬೇಕು. ಈ ಸರ್ಕಾರ ಕಣ್ಮುಚ್ಚಿಬಿಟ್ಟಿದೆ. ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ, ಮಂತ್ರಿಗಳಿಗೆ ಕಣ್ ಕಾಣ್ತಾ ಇಲ್ಲ, ಹೊರೆ ಬಂದ್ಬಿಟ್ಟಿದೆ. ಈ ಮಂತ್ರಿಗಳಿಗೆ ಕಿವಿ ಕೇಳ್ತಾ ಇಲ್ಲ. ಈ ಮಂತ್ರಿಗಳು ಯಾರು ಈ ರೈತರ ಭಾವನೆಯನ್ನ ಕಣ್ಣಿಗೆ ಬರಕ್ ಸಿದ್ರಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೊತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮ್ಗೆ ಜಯವನ್ನ ತಂದುಕೊಡುವಂತ ಕೆಲಸ ನಮ್ ನಿಖಿಲ್ ಅಣ್ಣ, ಕುಮಾರಣ್ಣವರು, ದೇವೇಗೌಡರು, ನಾವೆಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ನಾವೆಲ್ಲ ಏನಿದ್ದೀವಿ ನಿಮ್ ಪರವಾಗಿ ಇರ್ತೀವಿ ಅನ್ನುವಂತ ನಾನು ಒಳ್ಳೆ ಮಾತುಗಳನ್ನು ಹೇಳಿ, ಈಗ ಒಂದ್ ಸ್ವಲ್ಪ ಸಮಯ ನಿಖಿಲ್ ಅಣ್ಣರು ಕೂಡ ನಿಮ್ಗೆ ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ನಾವೇನೇನ್ ಪಾಯಿಂಟ್ಗಳು ಹಾಕಿದೀವಿ ಅಲ್ಲೆಲ್ಲ ಹೋಗೋಣ, ರೈತರ ಮನೆಗಳಿಗೆ ಹೋಗೋಣ, ಅವ್ರ ಕಷ್ಟ ಸುಖ ಕೇಳೋಣ ಅನ್ನುವಂತ ಮಾತನ್ನ ಹೇಳಿ ನಾನು ನಿಮ್ಮ ಈ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಹಿಂದೆ ಬರ್ಬೇಕಣ್ಣ.